ಅವರು ಬಿತ್ತಾರೆ. ಯಾವ ತಳಿ ಹಾಕೊಂಡ್ರೆ ಉತ್ತಮ ಅಂತ ಹೇಳ್ತೀರಿ? ತಳಿಗಳ ಆಯ್ಕೆ ರೈತ ಬಾಂಧವರಿಗೆ. ಬಹಳಷ್ಟು ಜನ ರೈತರು ತಾವು ಕೇಳಿದ ಪ್ರಶ್ನೆಗೆ ರೈತರು ಕೂಡ ದೂರವಾಣಿ ಕರೆಯನ್ನು ಮಾಡ್ತಿರ್ತಾರೆ. ಸರ್, ಜೋಳದಲ್ಲಿ ಏನಾದರೂ ಹೊಸ ತಳಿಗಳು ಬಂದಿದ್ದಾವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ರೈತರು ಕೇಳ್ತಿರ್ತಾರೆ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕ ಕೂಡ ಭೇಟಿ ನೀಡಿ ಭಾಳಷ್ಟು ರೈತರು ಇಲ್ಲಿ ನಮ್ಮಲ್ಲಿ ದೊರೆತಕ್ಕಂಥ ಬೀಜಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ನಾವು ಇತ್ತೀಚೆಗೆ ಮೊನ್ನೆ 25ನೇ ತಾರೀಕು ಕೂಡ ಬೀಜ ಮೇಳವನ್ನು ಕೂಡ ನಾವು ಮಾಡಿದ್ವಿ. ಅಲ್ಲಿ ಸುಮಾರು ರೈತರು ಕೂಡ ಭಾಗವಹಿಸಿದ್ರು. ಸೊ ಇಲ್ಲಿ ಹೇಳಬೇಕು ಅಂತಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂಗಾರಿ ಜೋಳದಲ್ಲಿ ಪ್ರಮುಖವಾದ ತಳಿಗಳಂದರೆ M35-1 ಅಂದರೆ ಮಾಲ್ದಂಡಿ ಅಂತ ನಾವೇನು ಕರಿತೀವಿ, ತಲೆತಲಾಂತರದಿಂದ ಬಂದಿರತಕ್ಕಂಥದ್ದು. ಇದು ಬಹಳ ಉತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಜೋಳದ ತಳಿಯಾಗಿದೆ. ಅದನ್ನು ಹೊರತುಪಡಿಸಿದರೆ GS23 ಅಂತಕ್ಕಂಥ ಒಂದು ತಳಿನೂ ಕೂಡ ಇದೆ. ಅದರ ಜೊತೆಗೆ ಈ ಸಂಕರಣ ತಳಿಗಳನ್ನು ಅಂದರೆ DSH4 ಅಂತಕ್ಕಂಥದ್ದು ಒಂದು ತಳಿ ಇದೆ. ಸೊ ಇದನ್ನು ಕೂಡ ರೈತರು ಬಿತ್ತನೆಯನ್ನು ಮಾಡ್ಬೋದು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ M35-1 ಮತ್ತು GS23 ಅಂತಕ್ಕಂಥ 2 ತಳಿಗಳು ಸಿಗ್ತವೆ. ದಯವಿಟ್ಟು ರೈತರು ಅದನ್ನು ಬಿತ್ತನೆಗೆ ಬಳಸಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥವು ಸರ್. ತಾವು ಹೇಳಿದ ಹಾಗೆ M35- ಮಾಲ್ದಂಡಿ ಬಹಳಷ್ಟು ವರ್ಷಗಳಿಂದ ರೈತ ಬಾಂಧವರು ಬೆಳೀತಾರೆ. ರೊಟ್ಟಿಯೂ ಕೂಡ ಅಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಗುಣಮಟ್ಟದ ರೊಟ್ಟಿ ಇಲ್ಲಿ ತಯಾರಾಗ್ತದೆ. ಹೌದು ಸರ್, ಹೌದು ಸರ್, ಹೌದು. ಜೊತೆಗೆ ಸರ್, ಈಗ ತಾವು ಹೇಳಿದ್ರಿ ತಳಿ, ಈ 3 ತಳಿಗಳಲ್ಲಿ ಯಾವುದಾದ್ರೂ ಒಂದು ತಳಿಗಳನ್ನ ರೈತ ಬಾಂಧವರು ಬಳಸಿಕೊಂಡ್ರೆ ಬಿತ್ತಬಹುದು ಎಂಬಂತ ಒಂದು ವಿಚಾರ. ಸಮಯ, ಕಾಲ ಬಹಳ ಇದು ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಗಾದೆ ಇದೆ, ಉಡಿಯಲ್ಲಿರ್ತಕ್ಕಂಥ ಕಾಳಕ್ಕಿಂತ ಹಿಡಿಯಲ್ಲಿರ್ತಕ್ಕಂಥ ಕಾಳುಗಳು ಮುಖ್ಯ ಅಂತಕ್ಕಂಥ ಬಿತ್ತನೆ ಸಮಯದಲ್ಲಿ. ಹಾಗಾಗಿ ಉಡಿಯಲ್ಲಿರ್ತಕ್ಕಂಥ ಕಾಳಕ್ಕಿಂತ ಹಿಡಿಯಲ್ಲಿರ್ತಕ್ಕಂಥ ಕಾಳುಗಳು ಮುಖ್ಯ ಅಂತ ಬಿತ್ತನೆ ಕಾಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಮಳೆಯು ಸರಿಯಾದ ಸಮಯದಲ್ಲಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನಾವು ಬಿತ್ತಬೇಕು ಅಂತಕ್ಕಂಥದ್ದನ್ನು ಕೂಡ ರೈತರಿಗೆ ಒಂದು ಸ್ವಲ್ಪ ತಲೆ ಕೆಡ್ತಾ ಇದೆ. ಸೊ ಹಾಗಾಗಿ ನಮಗೆ ಈಗ ಸೂಕ್ತವಾಗಿರ್ತಕ್ಕಂಥದ್ದು ಸಂಶೋಧನೆಯ ಒಂದು ಫಲಿತಾಂಶದ ಅಂಗವಾಗಿ ಸೆಪ್ಟೆಂಬರ್ನಿಂದ ಹಿಡ್ಕೊಂಡು ಅಕ್ಟೋಬರ್ವರೆಗೂ ಕೂಡ, ಅಂದರೆ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ನೇ ತಾರೀಕಿನವರೆಗೂ ಕೂಡ ಜೋಳ ಬಿತ್ತಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸರ್. ಅದನ್ನು ಹೊರತುಪಡಿಸಿದರೆ ಅಂದರೆ ಮುಂದೆ ಸೆಪ್ಟೆಂಬರ್ 15ರೊಳಗೂ ಕೂಡ ಬಿತ್ತನೆ ಮಾಡಬಾರ್ದು ಮತ್ತು ಅಕ್ಟೋಬರ್ 15ರ ನಂತರನೂ ಬಿತ್ತನೆಯನ್ನು ಕೈಗೊಳ್ಳಬಾರ್ದು. ಸೊ ಕೈಗೊಂಡ್ರೆ ಅದರಿಂದ ಅನೇಕ ಇಳುವರಿನೂ ಕೂಡ ಕಮ್ಮಿ ಆಗುತ್ತೆ ಮತ್ತು ಬೆಳೆನೂ ಕೂಡ ಕುಂಠಿತ ಆಗುತ್ತೆ ಮತ್ತು ರೈತರಿಗೆ ಸ್ವಲ್ಪ ಸಮಸ್ಯೆನೂ ಕೂಡ ಆಗುತ್ತೆ. ಸುಳಿ ನುಣ ಅಂತ ಬರುತ್ತೆ. ಅದನ್ನು ಹೋಗ್ಲಾಡಿಸ್ಲಿಕ್ಕೆ ಮಾತ್ರ ಈ ಸೂಕ್ತವಾಗಿರ್ತಕ್ಕಂಥ ಕಾಲದಲ್ಲಿ ಬಿತ್ತನೆ ಕೈಗೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ. ರೈತ ಬಾಂಧವರು ಹೇಳ್ತಿರ್ತಾರೆ, ಈ ಒಂದು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಹೇಳ್ತೀವಲ್ಲ, ಉತ್ತರಿ ಮಳೆ ಬಿದ್ದಾಗ ಬೆಳಿಬೇಕು, ಉತ್ತರಿ ಬೆಳೆಜೋಳ ಬಿತ್ತರಿ ಅಂತ ಹೇಳಿ ಒಂದು ಗಾದೆ ಇದೆ. ಆ ಒಂದು ಉತ್ತರಿ ಸಮಯದಲ್ಲಿ ಮಳೆ ಒಂದು ಸೀಸನ್ ನಲ್ಲಿ ಬೆಳೆದ್ರೆ ಒಳ್ಳೆಯ ಇಳುವರಿ ಬರ್ತದೆ, ಒಂದು ಪೀಕ್ ಟೈಮ್. ಹೌದು ಸರ್, ಹೌದು. ಉತ್ತಮವಾಗಿರ್ತಕ್ಕಂಥದ್ದು ಅಂದ್ರೆ ತಾವು ಹೇಳ್ದಂಗೆ ಬಹಳಷ್ಟು ಜನ ನಾವು ಎಲ್ಲ ಸೆಪ್ಟೆಂಬರ್ 15 ಅಕ್ಟೋಬರ್ 15 ವೈಜ್ಞಾನಿಕವಾಗಿ ಹೇಳ್ತಿರ್ತೀವಿ. ತಾವು ಹೇಳ್ದಂಗೆ ಉತ್ತರಿ ಮಳೆ ಅಂತಕ್ಕಂಥದ್ದು ರೈತರಿಗೆ ಬಹಳ ಹಸ್ತ ಮಳೆ ಮತ್ತೆ ಮುಂಗಾರಿನಲ್ಲಿ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಉತ್ತರಿ ಮಳೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂಗಾರಿ ಬೆಳೆಗಳಿಗೆ. ಹೇಳಿದ್ರಿ ಸರ್. ಜೊತೆಗೆ ಈ ಒಂದು ಸಮಯ ಆಯಿತು, ತಳಿ ಆಯಿತು. ಈಗ ರೈತ ಬಾಂಧವರು ಎಕರೆಗೆ ಎಷ್ಟು ಕೆಜಿ ಬೀಜ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಹಾಕಿದ್ರೆ ಇಡಿಯಾಗಿ ಹಾಕಿಬಿಟ್ಟಿರ್ತಾರೆ. ಒಂದು ಶಿಫಾರಸು ಮಾಡಿದಂಥ ಬೀಜವನ್ನು ಉಪಯೋಗಿಸಬೇಕಾಗ್ತದೆ. ಇದರ ಒಂದು ಪ್ರಮಾಣ ಎಕರೆಗೆ. ಸೊ ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗ ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಸಂಶೋಧನೆಯನ್ನು ಕೈಗೊಂಡು ಇಂತಿಷ್ಟೇ ಬೀಜವನ್ನು ಬಳಸಬೇಕು ಅಂತೇಳಿ ನಾವು ಶಿಫಾರಸು ಮಾಡಿರ್ತೇವೆ. ಎಕರೆಗೆ 2.4ರಿಂದ 3 kgಯಷ್ಟು 1 ಎಕರೆಗೆ ಬೀಜವನ್ನು ಬಿತ್ತನೆಯನ್ನು ಮಾಡಬೇಕು. ಸೊ ಇದಕ್ಕಿಂತ ಜಾಸ್ತಿ ಬಳಸಿದರೆ ಏನಾಗುತ್ತೆ, ಭಾಳಷ್ಟು ಗಿಡಗಳ ಸಂಖ್ಯೆ ಜಾಸ್ತಿ ಇದ್ದುದರಿಂದ ಅಲ್ಲಿ ಪೈಪೋಟಿ ಉಂಟಾಗುತ್ತೆ, ಪೋಷಕಾಂಶಗಳಿಗೆ ಮತ್ತು ತೇವಾಂಶದ ಕೊರತೆ ಉಂಟಾಗುತ್ತೆ. ಹಾಗಾಗಿ ನಾವು ಶಿಫಾರಸು ಮಾಡ್ತಕ್ಕಂಥ ಕೇವಲ 2.4ರಿಂದ 3 kgಯನ್ನು 1 ಎಕರೆಗೆ ಬಳಸ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಬೀಜದ ಪ್ರಮಾಣ. ಅಂದ್ರೆ ಎಕರೆಗೆ 1 ಪ್ಯಾಕೆಟ್ ಅಂತ 1 ಪ್ಯಾಕೆಟ್ ಅಂತೇಳಿ ನಾವು ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ 3 kg ಪ್ಯಾಕೆಟನ್ನು ಮಾಡಿದ್ದೀವಿ. ದಯವಿಟ್ಟು ರೈತರು ಅಷ್ಟನ್ನೇ ಬಳಸಬೇಕು. ಆದಷ್ಟು ಜನ ನಾವೇನಂದ್ರೆ ತಡವಾಗಿ ಬಿತ್ತೀವಿ, ಹೆಚ್ಚಿನ ಬೀಜ ಬಿತ್ತಬೋದ ಅಂತ ಕೇಳ್ತಾರೆ. ತಡವಾಗಿ ಬಿತ್ತೋ ಹೊತ್ತಿನಲ್ಲಿ ಸ್ವಲ್ಪ ಅಂದರೆ ಅಕ್ಟೋಬರ್ 15ರ ನಂತರ ಬಿತ್ತನೆ ಮಾಡಬಾರ್ದು. ಆದರೂ 3 kg ಬಿತ್ತೋದು ಭಾಳ ಒಳ್ಳೆಯದು. ಶಿಫಾರಸು ಮತ್ತು ಒಂದು ಗುಣಮಟ್ಟದ ಒಂದು ಕಾಳುಗಳನ್ನಾಗಿರ್ಬೋದು, ದಂಟನ್ನಾಗಿರ್ಬೋದು, ಇಳುವರಿ ಹೆಚ್ಚು ಪಡಿಬೇಕಪ್ಪ ಅಂತಂದ್ರೆ 2ರಿಂದ 3 kg ಹಬ್ಬ ಅಂತಾರೆ. 3 kg. ಈಗ ಯಾವುದೇ ಬೆಳೆ ಆಗಲಿ ರೈತ ಬಾಂಧವರು ಗೊಬ್ಬರವನ್ನು ಹಾಕೋದು ವಾಡಿಕೆ. ಇತ್ತೀಚೆಗೆ ರೈತ ಬಾಂಧವರು ಯಥೇಚ್ಛ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ತಾರೆ. ಹಾಕಿದ್ರೆ ರಾಸಾಯನಿಕ ಗೊಬ್ಬರಗಳ ಮೊರೆಯನ್ನೇ ಹೆಚ್ಚಿಗೆ ಹೋಗ್ತಿದ್ದಾರೆ. ಇವುಗಳಲ್ಲಿ ಈಗ ನಾವು ಹೇಳೋ ಹಾಗೆ ಗೊಬ್ಬರಗಳ ನಿರ್ವಹಣೆ ಹೇಗೆ? ಸೊ ಗೊಬ್ಬರ ಅಂತಂದರೆ ಈಗಾಗಲೇ ಮೊದಲೆಲ್ಲ ನಮ್ಮ ತಾತ ಮುತ್ತಾತ್ರ ಏನು ಮಾಡ್ತಿದ್ರು ಅಂದರೆ ದನಗಳನ್ನು ಕಟ್ಕೊಳ್ತಿದ್ರು, ಸಾವಯವ ಗೊಬ್ಬರವನ್ನು ಹಾಕ್ಕೊಂಡು ಅಷ್ಟೇ ಬೆಳೆಯನ್ನು ಬೆಳೀತಿದ್ರು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ರೈತರು ಮನೆಯಲ್ಲಿ ನೋಡಿದ್ವಿ ಅಂದರೆ ನಾವು ಆಕಳನೂ ಇರಲ್ಲ, ಎಮ್ಮೆನೂ ಇರೋದಿಲ್ಲ. ಆದರೂ ಎಲ್ಲೆಲ್ಲಿ ರೈತರು ಆಕಳ ಎಮ್ಮೆ ಕಟ್ಕೊಂಡಿರ್ತಾರೆ ಅಥವಾ ಅಕ್ಕಪಕ್ಕದಲ್ಲಿ ತಿಪ್ಪೆ ಗೊಬ್ಬರವನ್ನು ಮಾರ್ತಿರ್ತಾರೆ, ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ, ಅಂಥದ್ದಿತ್ತು ಅಂತಂದರೆ 1 ಎಕರೆಗೆ 1.8ರಿಂದ 1.2 ಟನ್ನಷ್ಟು ಅಂತಂದರೆ ಅರ್ಧ ಟ್ರ್ಯಾಕ್ಟರ್ ಲೋಡ್ನಷ್ಟು ನಾವು ತಿಪ್ಪೆ ಗೊಬ್ಬರವನ್ನು 1 ಎಕರೆಗೆ ಹಾಕೋದ್ರಿಂದ ಒಳ್ಳೆಯದು. ಸಾವಯವ ಗೊಬ್ಬರ ಇಲ್ಲ
ಅಂತಂದರೆ ಎರೆಹುಳು ಗೊಬ್ಬರವನ್ನು ಕೂಡ ಹಾಕ್ಬೋದು, ಇಲ್ಲ ಕಾಂಪೋಸ್ಟ್ ಅಂತ ಸಿಗುತ್ತೆ, ಇಲ್ಲ ಸಿಟಿ ಕಾಂಪೋಸ್ಟ್ ಅಂತೇಳಿ ಕೃಷಿ ಇಲಾಖೆನಲ್ಲಿ ಸಿಗುತ್ತೆ, ಅದನ್ನಾದರೂ ಕೂಡ ಹಾಕ್ಬೋದು. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು 1 ಎಕರೆಗೆ 40 kg ಸಾರಜನಕ, 30 kg ರಂಜಕ ಮತ್ತು 15 kg ಪೊಟ್ಯಾಷನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದು ಕೊಡೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಸದೃಢವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಏನು ಬಿತ್ತುವ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಬಿಡ್ಬೇಕಾ? ಸೊ ಆದಷ್ಟು ರೈತರು ಏನು ಮಾಡಬೇಕು ಅಂದರೆ ಪೂರ್ಣ ಪ್ರಮಾಣದ ಸಾರಜನಕ ಕೊಡೋದಕ್ಕಿಂತ ಮೊದಲು 50% ಸಾರಜನಕ, ಅಂದರೆ ಶಿಫಾರಸು 40 kg ನಾವು ಸಾರಜನಕ ಹೇಳ್ತೇವೆ ಅಂದರೆ 20 kg ಸಾರಜನಕ, 30 kg ರಂಜಕ, 15 kg ಪೊಟ್ಯಾಷನ್ನು ಬಿತ್ತುವಾಗ ಕೊಡಬೇಕಾಗುತ್ತೆ. ಇನ್ನು ಬಿತ್ತಿದ ಒಂದು ತಿಂಗಳದ ನಂತರ ಉಳಿದಿರ್ತಕ್ಕಂಥ 20 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡೋದು ಒಳ್ಳೆಯದು. ಅಂದ್ರೆ ಸಾರಜನಕವನ್ನ ಮೇಲ್ಗೊಬ್ಬರ ಕೊಡಬೇಕು, ಈ ರಂಜಕ ಮತ್ತು ಪೊಟ್ಯಾಷನ್ನ ಮೂಲ ಗೊಬ್ಬರವಾಗಿ ಕೊಡಬೇಕು. ಈಗ ಬಿತ್ತುವ ಸಮಯದಲ್ಲಿ ತಾವು ಹೇಳ್ತೀರಿ ಎಲ್ಲಾ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಬೇಕು, ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ರೋಗಗಳನ್ನ ಕೀಟಗಳನ್ನ ನಿರ್ವಹಣೆ ಮಾಡ್ತದೆ ಅಂತ ಒಂದು. ಜೋಳಕ್ಕೆ ಬೀಜೋಪಚಾರ ಮಾಡಬೇಕಾ? ಸೊ ಇದು ಕೂಡ ಭಾಳ ಒಳ್ಳೆಯದು ಸರ್. ಯಾಕೆ ಅಂತಂದರೆ ಈಗ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ನಮಗೆ ಪುಕ್ಸಟ್ಟೆಯಾಗಿ ಸಿಗುತ್ತೆ. ಆ ಸಾರಜನಕವನ್ನು ಬೆಳೆಗಳ ಮುಖಾಂತರ ನಾವು ಸ್ಥಿರಕರಿಸಬೇಕು ಅಂತಂದರೆ ಈಗ ಜೈವಿಕ ಗೊಬ್ಬರಗಳು ಅಂತ ಸಿಗ್ತವೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ತಮ್ಮ ಸುತ್ತಮುತ್ತ ಇರತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಜೈವಿಕ ಗೊಬ್ಬರಗಳು ಸಿಗ್ತವೆ. ಸೊ ಅದನ್ನು ಕೂಡ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಇನ್ನು ಉದಾಹರಣೆ ಹೇಳಬೇಕಂದ್ರೆ ಅಜೋಸ್ಪಿರಿಲಮ್ ಅಂತ ಸಿಗುತ್ತೆ ಜೈವಿಕ ಗೊಬ್ಬರ. ಸೊ ಅದನ್ನು 200 ಗ್ರಾಮು 1 ಎಕರೆಗೆ ಬೇಕಾಗಿರುತ್ತೆ. ಸೊ ಏನು ನಾನು 3 kg ಬೀಜ 1 ಎಕರೆಗೆ ಬೇಕಾಗುತ್ತಲ್ಲ ಅದಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. 200 ಗ್ರಾಮು 1 ಎಕರೆಗೆ ಅಜೋಸ್ಪಿರಿಲಮನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ. ಅದರ ಜೊತೆಗೇನೆ ನಾವು ಟ್ರೈಕೋಡರ್ಮಾ ಅಂಥೇಳಿ ಒಂದು ಜೈವಿಕ ಶಿಲೀಂಧ್ರ ನಾಶಕ ಅಂತ ಸಿಗುತ್ತೆ. ಪ್ರತಿ kg ಬೀಜಕ್ಕೆ 12 ಗ್ರಾಮ್ನಷ್ಟು ನಾವು ಅಂದರೆ 1 ಎಕರೆಗೆ 12 ಗ್ರಾಮ್ ಅಂದರೆ 4 ಗ್ರಾಮು 1 kg ಬೀಜಕ್ಕೆ, ಅಂದರೆ 3 kg ಅಂದರೆ 12 ಗ್ರಾಮು 1 ಎಕರೆಗೆ ಬೇಕಾಗುತ್ತೆ. ಸೊ ಇದನ್ನು ಕೂಡ ಉಗುರು ನೀರಿನಷ್ಟು ಚಿಮ್ಕಿಸ್ಬೇಕು. ನೀರು ಜಾಸ್ತಿಯನ್ನು ಚಿಮ್ಕಿಸಬಾರ್ದು, ಸ್ವಲ್ಪ ನೀರು ಚಿಮ್ಕಿಸಿ ಈ ಅಜೋಸ್ಪಿರಿಲಮ್ಮು, ಟ್ರೈಕೋಡರ್ಮಾ ಮತ್ತು ರಂಜಕ ಕರಗಿಸುವ ಗೊಬ್ಬರ ಅಂತ ಕರಿತೀವಿ ನಾವು PSB ಅಂತೇಳಿ. ಸೊ ಅದನ್ನು ಕೂಡ 30 ಗ್ರಾಮು 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸೊ ಸಾರಜನಕವನ್ನು ಭೂಮಿನಲ್ಲಿ ಸ್ಥಿರಕರಿಸುವುದರ ಜೊತೆಗೆ ಸಾರಜನಕದ ಉಳಿತಾಯನೂ ಕೂಡ ಆಗುತ್ತೆ ಮತ್ತು ಮುಂಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಈ ಟ್ರೈಕೋಡರ್ಮಾ ಕೂಡ ಸಹಾಯ ಮಾಡುತ್ತೆ. ಅಂದ್ರೆ ಕಡಿಮೆ ಖರ್ಚಿನ ಒಂದು ವಿಧಾನಗಳು ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಸಾರಜನಕನೂ ಸಿಗುತ್ತೆ ಮತ್ತೆ ರೋಗಾಣು ಕೀಟಾಣುಗಳಿಂದ ಅದು ರಕ್ಷಣೆನೂ ಕೂಡ ಕೊಡುತ್ತೆ. ಇತ್ತೀಚೆಗೆ ತಾವು ಹೇಳ್ತೀರಿ ದ್ರವ ರೂಪದ ಜೀವಾಣು ಗೊಬ್ಬರಗಳನ್ನು ಹಾಕಬೇಕು ಅಂತಂದ್ಬಿಟ್ಟು. ಏನಿದು ದ್ರವ ರೂಪದ ಜೀವಾಣು ಗೊಬ್ಬರ? ಸೊ ಈಗ ತಾವು ಹೇಳಿದಂಗೆ ಈಗ ಪುಡಿಗಳಲ್ಲಿ ಜೈವಿಕ ಗೊಬ್ಬರಗಳು ಪುಡಿ ಪ್ರಮಾಣದಲ್ಲೂ ಕೂಡ ಸಿಗುತ್ತೆ. ಅದನ್ನೇ ನೀರಿನಲ್ಲಿ ದ್ರಾವಣದ ಮುಖಾಂತರ ಕೂಡ ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು. ಸೊ ನಮ್ಮಲ್ಲಿನೂ ಕೂಡ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದೀವಿ. ಜೈವಿಕ ಅಂದರೆ ನೀರಿನಲ್ಲಿ ದ್ರಾವಣ ರೂಪದ ಜೈವಿಕ ಗೊಬ್ಬರಗಳು ಅಂತ ಸಿಗ್ತವೆ, ಅದು ಅಜೋಸ್ಪಿರಿಲಮ್. ಸೊ 1 ಎಕರೆಗೆ 15ರಿಂದ 20 ml ಅಂದರೆ 3 kg ಬೀಜಕ್ಕೆ ನಾವು ಇದನ್ನು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಅದರ ಜೊತೆಗೇನೆ ರಂಜಕ ಕರಗಿಸುವ ಗೊಬ್ಬರ ಅಂತ ಕರಿತೀವಿ PSB ಕೂಡ, ಇದು ಕೂಡ ದ್ರವ ರೂಪದ ಒಂದು ಜೈವಿಕ ಗೊಬ್ಬರ. ಸೊ ಇದನ್ನು 1 ಎಕರೆಗೆ 30 ml ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ನಾನು ಆಗಲೇ ಹೇಳಿದಂಗೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಲಿಕ್ಕೆ ಮತ್ತು ರಂಜಕ ಏನು ಸಿಗದೇ ರೂಪದಲ್ಲಿ ಭೂಮಿನಲ್ಲಿ ಇರುತ್ತಲ್ಲ ಅದನ್ನು ಸಿಗುವ ರೂಪದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಂದರೆ ರಂಜಕ ಕರಗಿಸುವ ಗೊಬ್ಬರ. ಅದನ್ನು ಕೂಡ ನಾವು ದ್ರವ ರೂಪದಲ್ಲಿನೂ ಕೂಡ ಸಿಗುತ್ತೆ. ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಸರ್, ಈಗ ಬೀಜೋಪಚಾರ ಮಾಡುವಂತಹ ಒಂದು ತಾವು ಹೇಳಿದ್ರೆ ಟ್ರೈಕೋಡರ್ಮಾ ಆಗಿರ್ಬೋದು, PSB ಆಗಿರ್ಬೋದು, ಅಜೋಸ್ಪಿರಿಲಮ್ ಆಗಿರ್ಬೋದು, ಜೊತೆಗೆ ದ್ರವ ರೂಪದ ಜೀವಾಣು ಗೊಬ್ಬರಗಳು ಇವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗಬಹುದು ಅಥವಾ ಎಲ್ಲಿ ತಗೋಬೇಕು? ದ್ರವ ರೂಪದ ಗೊಬ್ಬರಗಳು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದ್ರವ ರೂಪದ ಅಜೋಸ್ಪಿರಿಲಮ್ ಇರ್ಬೋದು ಅಥವಾ ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು, ಅಂದರೆ PSB ಅಂತ ಕರಿತೀವಿ, ಅವು ಸಿಗ್ತಾ ಇದ್ದಾವೆ. ಮತ್ತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಿಗ್ತವೆ. ದಯವಿಟ್ಟು ರೈತರು ಅಲ್ಲಿ ಒಂದು ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡು ತಾವು ತರಿಸ್ಕೊಳ್ಬೋದು, ಇಲ್ಲ ಖುದ್ದಾಗಿ ತಾವು ಹೋಗಿ ತೆಗೆದುಕೊಂಡು ಬಂದು ಬೀಜೋಪಚಾರವನ್ನು ಮಾಡೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ಇನ್ನೊಂದು ಬೀಜ ಕಠಿಣಗೊಳಿಸುವಿಕೆ ಅಂತ ಹೇಳ್ತೀರಿ, ಹಾರ್ಡ್ನೆಸ್ ಅಂತ ಬಿಟ್ಟು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಇದನ್ನು? ಸೊ ಇದು ಭಾಳ ಒಂದು ರೈತರಿಗೆ ಅನುಕೂಲವಾಗತಕ್ಕಂಥ ಒಂದು ಸಣ್ಣ ಉಪಚಾರ ಅಂತ ಅಂದ್ರೂ ತಪ್ಪಿಲ್ಲ. ಸಣ್ಣದಿರ್ಬೋದು, ಆದರೆ ರೈತರಿಗೆ ಒಂದು ಒಳ್ಳೆಯ ಫಲದಾಯಕವಾಗಿರ್ತಕ್ಕಂಥ ಒಂದು ಕ್ರಮ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ ಸರ್. ಯಾಕೆಂತಂದರೆ ಭಾಳಷ್ಟು ರೈತರು ಒಣ ಬೇಸಾಯದಲ್ಲಿ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಜೋಳವನ್ನು ಬಿತ್ತನೆ ಮಾಡ್ತಿರ್ತಾರೆ. ಬಿತ್ತುವಾಗ ಹಸಿ ಇರೋದಿಲ್ಲ, ಆದರೆ ಇನ್ನು ಮಳೆ ಬರುತ್ತೆ ಅಂತೇಳಿ ಒಂದಿಷ್ಟು ಜನ ಮೊದಲೇ ಬಿತ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬೀಜಗಳನ್ನು ಕಠಿಣಗೊಳಿಸೋದು ಅಂತ ಕರಿತೀವಿ ನಾವು, ಸೀಡ್ ಹಾರ್ನಿಂಗ್ ಅಂತ ಕರಿತೀವಿ. ಅದಕ್ಕೆ
ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ಸಿಗುತ್ತೆ. ಅದನ್ನು 30 ಗ್ರಾಮನ್ನು 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ, ಅಂದರೆ ಅದನ್ನು ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕರಿತೀವಿ. ಅದನ್ನು 30 ಗ್ರಾಮನ್ನು 1 ಎಕರೆಗೆ 1.5 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನು ಬೀಜಗಳನ್ನು ನೆನೆ ಇಟ್ಟು ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಬೀಜಗಳನ್ನು ಮೊಳಕೆ ಹೆಚ್ಚಿಗೆ ಆಗಲಿನೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬರ ನಿರೋಧಕತೆಯನ್ನು ತಡೆಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ ಸರ್. ಮುಂದೆ ಮಳೆ ಬರಲಿಲ್ಲ ಅಂತಂದ್ರೂ ಕೂಡ ತಡ್ಕೊಳ್ಳುವ ಶಕ್ತಿ ಕೂಡ ಅನುಕೂಲ ಆಗುತ್ತೆ ಮತ್ತು ಎಕರೆಗೆ ಶಿಫಾರಸು ಮಾಡಿರ್ತಕ್ಕಂಥ ಸಸಿಗಳ ಸಂಖ್ಯೆಯನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಅಂತಂದ್ರೆ ರೈತ ಬಾಂಧವರು ಈ ಬೀಜವನ್ನು ಕಠಿಣ ಮಾಡಿಸೋದು ಪ್ರಕ್ರಿಯೆ ಹೇಗಿದೆ ಅಂತ? ಸೊ ಅದನ್ನ ರೈತರು ಈಗಾಗಲೇ ಬಹಳಷ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ತಕ್ಕಂಥ ರೈತರಿಗೆ ಇದು ಮನವರಿಕೆ ಆಗಿದೆ. ಆದ್ರೂ ಕೂಡ ಕೆಲವೊಂದು ರೈತರು ಸಾವಯವ ಕೃಷಿನಲ್ಲಿ ಬೆಳೀತಕ್ಕಂಥ ರೈತರು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲದೆ ಗೋಮೂತ್ರವನ್ನು ಕೂಡ ಬೀಜೋಪಚಾರವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ ಸುಮಾರು 25% ಗೋಮೂತ್ರವನ್ನು 3 kg ಬೀಜಕ್ಕೆ ಬೀಜೋಪಚಾರ ಮಾಡಿ, ಅಂದರೆ 8 ತಾಸು ಅದನ್ನು ನೆನೆ ಇಟ್ಟು ಮತ್ತು 7 ತಾಸು ಅದನ್ನು ನೆರಳಿನಲ್ಲಿ ಒಣಗಿಸಿ ಮರುದಿವಸ ಅದನ್ನು ಬಿತ್ತನೆ ಮಾಡೋದ್ರಿಂದನೂ ಕೂಡ ಬೀಜವನ್ನು ಕಠಿಣಗೊಳಿಸ್ಬೋದು ಮತ್ತು ಎಕರೆಗೆ ಬೇಕಾಗಿರ್ತಕ್ಕಂಥ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೇ ಬೆಳವಣಿಗೆನೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಸರ್. ಈಗ ಹೇಳಿದ್ವಿ ಎಲ್ಲ ವಿಚಾರಗಳ ಜೊತೆಗೆ ಇಲ್ಲಿ ರೈತ ಬಾಂಧವರಿಗೆ ಅಂತರ ಕಾಯ್ದುಕೊಳ್ಳೋದು ಭಾಳ ಮುಖ್ಯ. ಈಗ ಸಾಲಿನಿಂದ ಸಾಗಿಲೆ ಆಗಿರ್ಬೋದು, ಬೀಜದಿಂದ ಬೀಜಕ್ಕೆ ಯಾವ ರೀತಿ ಅಂತರ ಇಟ್ಟರೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸೊ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ವಿಶ್ವವಿದ್ಯಾಲಯದಲ್ಲಿ ಶಿಫಾರಸು ಮಾಡಿದ್ದಾರೆ. ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂಥೇಳಿ, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್, ಅಂದರೆ ಕೂರ್ಗಿ ಸಿಗುತ್ತೆ. ಸೊ ಆ ಕೂರ್ಗಿಯಿಂದನೂ ಬಿತ್ತನೆ ಮಾಡ್ಬೋದು. ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಸೊ 1 ಅಡಿ ಬದಲು, ಅಂದರೆ 30 ಸೆಂಟಿಮೀಟರ್ ಬದಲೂ ಕೂಡ 45 ಸೆಂಟಿಮೀಟರ್ ಅಂತರದಲ್ಲಿ, 1.5 ಅಡಿ ಅಂತರದಲ್ಲೂ ಕೂಡ ಬಿಳಿಜಾಳವನ್ನು ಬಿತ್ತನೆ ಮಾಡೋದ್ರಿಂದನೂ ಕೂಡ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸಾಲಿನಿಂದ ಸಾಲಿಗೆ 30ರಿಂದ 45 ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ನಾವು ಬಿತ್ತುವಾಗ ಅದು ಆಗುತ್ತೆ. ಒಂದು ವೇಳೆ ಹತ್ರ ಬಿದ್ದರೂ ಕೂಡ ಜಾಸ್ತಿ ಬೀಜಗಳು ಬಿದ್ದು ಹುಟ್ಟಿತ್ತು ಅಂದರೆ ಅವಾಗ ಅದನ್ನ ಗಿಡಗಳ ಸಂಖ್ಯೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಕಿತ್ತನ್ನು ಕೂಡ ಹಾಕ್ಬೋದು. ಮುಖ್ಯವಾಗಿ ಐಡಿಯಲ್ ಒಂದು ಆದರ್ಶ ಒಂದು ಚೆನ್ನಾಗಿರ್ಬೇಕಪ್ಪ, ಇಳುವರಿ ಚೆನ್ನಾಗಿ ಬರ್ಬೇಕಪ್ಪ ಅಂತಂದ್ರೆ ರೈತರು ಇಲ್ಲಿ ಸಾಲಿನ ಸಾಲಿಗೆ 30ರಿಂದ 45 ಸೆಂಟಿಮೀಟರ್ ಆಗಿರ್ಬೋದು, ಜೊತೆಗೆ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ನಷ್ಟು ಹಾಕಿದ್ರೆ ಇಳುವರಿ ಚೆನ್ನಾಗಿ ಆಗ್ತದೆ, ಗಿಡದ ಬೆಳವಣಿಗೆ ಹೆಚ್ಚಾಗ್ತದೆ ಅನ್ನೋದು ತಮ್ಮ ವಿಚಾರ. ಈಗ ಅಂತರ ಬೇಸಾಯ ಬಹಳ ಮುಖ್ಯ. ಕಸಗಳು ಸೊ ಬಹಳಷ್ಟು ಇದು ಒಳ್ಳೆಯದು. ಯಾಕೆ ಅಂತಂದ್ರೆ ರೈತ ಬಾಂಧವರ ಸಮಸ್ಯೆ ಬರೋದೇ ಕಳೆಗಳ ಒಂದು ಸಮಸ್ಯೆ. ಈಗಂತಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಬಹಳಷ್ಟು ಕೂಲಿ ಕಾರ್ಮಿಕರು ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ, ಬಹಳಷ್ಟು ವಲಸೆ ಹೋಗ್ತಾ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಳೆಗಳನ್ನು ನಿರ್ವಹಣೆ ಮಾಡಲಿಲ್ಲ ಅಂದರೆ ಬೆಳೆಯ ಕುಂಠಿತ, ಸುಮಾರು 30ರಿಂದ 40% ಇಳುವರಿ ಕಮ್ಮಿ ಆಗೋದು ಯಾವುದ್ರಿಪ್ಪ ಅಂತ ಅಂದರೆ ಕಳೆಗಳಿಂದ ಇಳುವರಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅಂತರ ಬೇಸಾಯ ಅಂತಂದ್ರೆ ಎತ್ತುಗಳಿಂದ ಕುಂಟಿಯನ್ನು ಹೊಡಿತಕ್ಕಂಥದ್ದು ಸೊ ಕಾಲಕ್ಕೆ, ಮತ್ತು ಅದ್ರ ಜೊತೆಗೇನೆ ಜೋಳ ಬಿತ್ತಿದ 30 ದಿವಸದೊಳಗನೆ ಮರಿಗಳು ಬರ್ತವೆ, ಅಂದ್ರೆ ಪಕ್ಕದಲ್ಲಿ ಕವಲುಗಳು ಬರ್ತವೆ. ಆ ಕವಲುಗಳನ್ನ ಕೂಡ ತೆಗಿಬೇಕಾಗತ್ತೆ. ಸೊ ದಯವಿಟ್ಟು ಅದನ್ನ ಹಾಗೆ ಬಿಟ್ಬಿಟ್ರು ಅಂತಂದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಸೊ ಮೊದಲು ಬಂದಿರತಕ್ಕಂಥದ್ದು ಸಸಿನಲ್ಲಿ ತೆನೆ ಬೇಗ ಬರುತ್ತೆ, ಕವಲುಗಳದ್ದು ತಡವಾಗಿ ಬರುತ್ತೆ, ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ 30 ದಿವಸದೊಳಗನೆ ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಕವಲುಗಳು ಅಥವಾ ಮರಿಗಳನ್ನ ತೆಗಿತಕ್ಕಂಥದ್ದು ಕೂಡ ಒಳ್ಳೆಯದು. ಅದರ ಜೊತೆಗೇನೆ 10ರಿಂದ 12 ದಿವಸದ ಅಂತರದಲ್ಲಿ 2ರಿಂದ 3 ಸಾರಿ ಎಡೆಕುಂಟಿಯನ್ನು ಹೊಡಿಬೇಕಾಗುತ್ತೆ, ಒಂದ್ಸರಿ ಕೈಗಳನ್ನು ತೆಗಿಬೇಕಾಗುತ್ತೆ. ಅದು ಅಷ್ಟೇ ಅಲ್ಲದೆ ಈ ಕಳೆಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಬಿತ್ತಿದ ದಿವಸ ಅಥವಾ ಮರು ದಿವಸ ಅಟ್ರಾಜಿನ್ ಅಂತಕ್ಕಂಥ ಕಳೆನಾಶಕ ಸಿಗುತ್ತೆ. ಅದು 1 ಎಕರೆಗೆ 400 ಗ್ರಾಮ್ನಷ್ಟು 300 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು, ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಸರ್ ನಾನೊಂದು 5 ಟ್ಯಾಂಕ್ನಲ್ಲಿ 400 ಗ್ರಾಮ್ ಅಟ್ರಾಜಿನ್ ಸ್ಪ್ರೇ ಮಾಡಿದ್ದೀನಿ, ಕಳೆಗಳು ಬಂದವೆ ಅಂತ ಹೇಳ್ತಾರೆ. ಹಾಗಾಗಿ ಬರೀ ಒಂದು 100 ಲೀಟರ್ ಬಳಸೋದ್ರ ಬದಲು 300 ಲೀಟರ್ ನೀರಿನಲ್ಲಿ 400 ಗ್ರಾಮ್ ಅಟ್ರಾಜಿನನ್ನು ಸೇರಿಸ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಕಳೆಗಳನ್ನು ಸಂಪೂರ್ಣವಾಗಿ ಹತೋಟಿಯನ್ನು ಮಾಡ್ಕೊಳ್ಬೋದು. ಬಿತ್ತಿದ ದಿನ ಅಥವಾ ಮರುದಿವಸ. ಎಸ್ ಸರ್. ಅಕಸ್ಮಾತ್ ರೈತರು ಅಟ್ರಾಜಿನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಅಂತಂದ್ರೆ ಮೊಳಕೆ ಬರೋದಿಲ್ಲ. ದಯವಿಟ್ಟು ರೈತರು ಇದ್ರ ಕಳೆನಾಶಕ ಬಹಳಷ್ಟು ಅಪಾಯಕಾರಿ ಮಾಹಿತಿಯನ್ನು ಪಡ್ಕೊಂಡು ಸಿಂಪಡಣೆ ಮಾಡೋದು ಒಳ್ಳೆಯದು. ಹಾಗಾಗಿ ಕೇವಲ 1 ಎಕರೆಗೆ 400 ಗ್ರಾಮ್ ಅಟ್ರಾಜಿನನ್ನು ಮಾತ್ರ ಬಳಸಬೇಕು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದರೆ ಮೊಳಕೆಗಳು ಬರೋದಿಲ್ಲ.
ಅಂದರೆ ಈಗ ಕಳೆಗಳ ನಿರ್ವಹಣೆ ಆಯಿತು, ಜೊತೆಗೆ ಈಗ ರೈತ ಬಾಂಧವರು ತಾವು ಹೇಳ್ದಂಗೆ ಈ ಮರಿಗಳನ್ನು ಯಾಕೆ ಬಿಡಬಾರ್ದು ಅಂತ ಹೇಳ್ತಿರ್ತಾವೆ. ಸೊ ಮರಿಗಳನ್ನು ಬಿಟ್ಟಾಗ ನಾನು ಆಗಲೇ ಹೇಳಿದೆ, ಮರಿಗಳನ್ನು ಬಿಟ್ಟಾಗ ಏರುಪೇರು ಅಂದರೆ ಮಾಗುವಿಕೆಯಲ್ಲಿ ಕಟಾವಿಗೆ ಬರ್ತಕ್ಕಂಥ ಸಮಯ ಏರುಪೇರಾಗುತ್ತೆ ಮತ್ತು ಇಳುವರಿ ಕುಂಠಿತ ಆಗುತ್ತೆ. ಅದರ ಜೊತೆಗೆ ಕೀಟಗಳ ಹಾವಳಿನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ರೈತರು ಮರಿಗಳನ್ನು ಬಿಡದೇನೆ ಒಂದೇ ಸಸಿಯನ್ನು ಬಿಟ್ಟು ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ಕವಲುಗಳನ್ನು ಅಥವಾ ಮರಿಗಳನ್ನು ದಯವಿಟ್ಟು ತೆಗೆದು ಹಾಕಬೇಕು. ಮುಖ್ಯತೆನೇ ಅದು ಮಾಗುವಿಕೆ ಮತ್ತು ಮರಿಗಳ ಮಾಗುವಿಕೆ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಮೂಲ ಒಂದು ಸಸಿಯನ್ನ ಬಿಟ್ಟು ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಮರಿಗಳನ್ನ, ಆ ಸಸಿ ಮೂಲ ಸಸಿಗೆ ಬಂದಿರತಕ್ಕಂಥ ಮರಿಗಳನ್ನ ಅಥವಾ ಕವಲುಗಳನ್ನ ಕಡ್ಡಾಯವಾಗಿ ತೆಗೆದು ಹಾಕ್ಲೇಬೇಕು. ಈಗ ಜೋಳಕ್ಕೆ ನೀರಾವರಿ ವ್ಯವಸ್ಥೆ ಬೇಕಾ ಅಥವಾ ನೀರು ಇದು ಬೇಸಿಗೆಯಲ್ಲಿ ಇದು ಮಳೆಯಾಶ್ರಿತದಲ್ಲಿ ಬೆಳಿಬಹುದಾ ಹೇಗೆ? ಸೊ ಇದು ಪ್ರಮುಖವಾಗಿ ಬಿಳಿಜೋಳ ಅಂತಂದರೆ ಎಲ್ಲರೂ ನಾವು ಬಿಜಾಪುರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಅಂದರೆ ಸಾಮಾನ್ಯವಾಗಿ ರೈತರು ಒಣ ಬೇಸಾಯದಲ್ಲಿ ಬೆಳೀತಿರ್ತಾರೆ. ಆದರೆ ಕೆಲವೊಂದು ರೈತರು ನೀರಾವರಿನಲ್ಲೂ ಕೂಡ ಬೆಳೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ 10 ರಿಂದ 12 ದಿವಸದ ಅಂತರದಲ್ಲಿ 1 ಅಥವಾ 2 ಸರಿ ನೀರು ಕೊಡ್ತಕ್ಕಂಥದ್ದು ಲಭ್ಯತೆ ಇದ್ದರೆ ಇದಕ್ಕೆ ಜೋಳಕ್ಕೆ ಬೇಕಾಗಿಲ್ಲ. ಯಾಕೆಂದ್ರೆ ಜೋಳವನ್ನು ನಾವು ಒಂಟಿ ಅಂತ ಕರಿತೀವಿ. ಅಂದ್ರೆ ಬರಗಾಲದಲ್ಲೂ ಕೂಡ ಒಂಟಿ ಹೇಗೆ 6 ತಿಂಗಳವರೆಗೂ ನೀರು ಕುಡಿಯೋದಿಲ್ಲ, ಸೊ ಆ ರೀತಿಯಾಗಿ ಇದು ಬರಗಾಲದ ಒಂಟಿ ಅಂದ್ರೆ ಬಿಳಿಜೋಳ. ಸೊ ಆ ಜೋಳವನ್ನ ನೀರು ಹಾಸೋದು ಬೇಕಾಗಿಲ್ಲ. ಆದ್ರೂ ಕೂಡ ಏನಾದರೂ ತೇವಾಂಶದ ಕೊರತೆ ಇತ್ತು ಅಂತಂದ್ರೆ 1 ಅಥವಾ 2 ಸರಿ ನೀರು ಹಾಸ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕಾಳು ಕಟ್ಟತಕ್ಕಂಥ ಸಂದರ್ಭದಲ್ಲಿ ನೀರು ಕೊಡೋದು ಒಳ್ಳೆಯದು. ಕೆಲವು ರೈತ ಬಾಂಧವರು ಏನು ಮಾಡಿರ್ತಾರೆ, ಈಗ ಕೆಂಪು ಮಣ್ಣಿಗೆ ಬಿಳಿಜೋಳವನ್ನು ಹಾಕ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನೀರು ಇರಲೇಬೇಕು. ಸೊ ತಾವು ಹೇಳ್ದಂಗೆ ಕೆಂಪು ಭೂಮಿನಲ್ಲಿ ತೇವಾಂಶದ ಕೊರತೆ ಕಮ್ಮಿ. ಯಾಕಂದ್ರೆ ಕಪ್ಪು ಭೂಮಿಗೆ ಹೋಲಿಸಿ ನೋಡಿದರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ಇರುತ್ತೆ, ಕೆಂಪು ಮಣ್ಣಿನಲ್ಲಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀರು ಹಾಸೋದು ಒಳ್ಳೆಯದು. ಯಾಕಂದ್ರೆ ಚಳಿ ಸಂದರ್ಭದಲ್ಲಿ ಒಂದು ಕಪ್ಪು ನೆಲಕ್ಕೆ ಅದು ತಡ್ಕೊಳ್ತದೆ, ಮಾಯಿಶ್ಚರ್ ಕಾಪಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೆಂಪು ಮಣ್ಣಿಗೆ ಹಾಕುವಂತ ಸಂದರ್ಭದಲ್ಲಿ ರೈತ ಬಾಂಧವರು ನೀರಿನ ಲಭ್ಯತೆಯನ್ನ ನೋಡ್ಕೋಬೇಕಾಗ್ತದೆ. ಆದಷ್ಟು ಕಪ್ಪು ಮಣ್ಣಿನಲ್ಲಿ ಬಿಳಿಜೋಳವನ್ನು ಬೆಳೆಯೋದು ಒಳ್ಳೆಯದು. ಜೊತೆಗೆ ಸರ್, ಇನ್ನು ಈ ಒಂದು ಬಿಳಿಜೋಳವನ್ನ ಕಡಿಮೆ ಖರ್ಚಿನಲ್ಲಿ ಏನಾದರೂ ಬೆಳಲಿಕ್ಕೆ ಅವಕಾಶ ಇದೆಯಾ? ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಭಾಳಷ್ಟು ರೈತರಿಗೆ ಇದು ಗೊತ್ತಿರುತ್ತೆ. ಈಗ ಖರ್ಚು ಕಮ್ಮಿ ಮಾಡ್ತಕ್ಕಂಥ ವಿಧಾನಗಳು ಯಾವಪ್ಪ ಅಂತಂದರೆ, ಬಿತ್ತುವ 3 ವಾರದ ಅಂದರೆ 15 ದಿವಸದ ಮೊದಲೇನೆ ಯಾರ್ಯಾರು ಸಾವಯವ ಗೊಬ್ಬರದ ಲಭ್ಯತೆ ಇರುತ್ತೆ ಅವರು ತಿಪ್ಪೆ ಗೊಬ್ಬರವನ್ನು ಒಂದು ಅರ್ಧ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಹೊಲದಲ್ಲಿ ಹಾಕಬೇಕಾಗತ್ತೆ. ಎರಡನೇದು ಶಿಫಾರಸು ಮಾಡಿರ್ತಕ್ಕಂಥ ಬೀಜವನ್ನು ಮಾತ್ರ ಬಳಸಬೇಕಾಗತ್ತೆ. ಯಾಕಂದರೆ ವಿಶ್ವವಿದ್ಯಾಲಯದಿಂದ ಶಿಫಾರಸು ನಾನು ಆಗಲೇ ಹೇಳಿದೆ, M35-1 ಅಂತೇಳಿ ಮಾಲ್ದಂಡೆ ಅಂತ ಹೇಳಿದ್ವಿ, ಆಮೇಲೆ GS 23 ಅಂತ ಹೇಳಿದ್ವಿ, ಇಂಥವನ್ನು ಬಳಸಬೇಕಾಗತ್ತೆ. ಮತ್ತು ಮೊಳಕೆ ಬರ್ತಕ್ಕಂಥ ಸಂದರ್ಭದಲ್ಲಿ 1 ಸರಿ ನೀರು ಕೊಡಬೇಕಾಗತ್ತೆ. ಎರಡನೇದು ಬೆಳವಣಿಗೆ ಹಂತದಲ್ಲಿ ಕೊಡಬೇಕಾಗತ್ತೆ. ಮೂರನೇದು ತೆನೆ ಬರುವ ಮೊದಲು ನೀರನ್ನು ಹಾಯಿಸ್ಬೇಕಾಗತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಈ ಮೂಲ ಸಸಿಯ ಪಕ್ಕದಲ್ಲಿ ಬರ್ತಕ್ಕಂಥ ಕವಲುಗಳು ಅಥವಾ ಮರಿಗಳನ್ನು ಕಡ್ಡಾಯವಾಗಿ ತೆಗೆದು ಹಾಕಬೇಕಾಗುತ್ತೆ. ಇವು ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಸರ್. ಜೊತೆಗೆ ಇಷ್ಟೆಲ್ಲ ಹೇಳಿದ ಪ್ರಕಾರ ನಿಮ್ಮ ಒಂದು ಸಲಹೆ ಆಯಿತು, ನಿಮ್ಮ ಮಾರ್ಗದರ್ಶನ ಆಯಿತು, ಇಷ್ಟೆಲ್ಲ ಒಂದು ಸುಧಾರಿತ ಪದ್ಧತಿಯಿಂದ ರೈತ ಬಾಂಧವರು ಈ ಒಂದು ಬಿಳಿಜೋಳವನ್ನು ಹಿಂಗಾರಿಯಲ್ಲಿ ಬೆಳೆದ್ರಪ್ಪ ಅಂತಂದರೆ ಸರಾಸರಿ ಇಳುವರಿ ಎಕರೆಗೆ ಎಷ್ಟು ಪಡ್ಕೋಬಹುದು ರೈತ ಬಾಂಧವರು? ಸೊ ಒಣ ಬೇಸಾಯದಲ್ಲಿ ಮಳೆ ಆಶ್ರಿತ ಪ್ರದೇಶದಲ್ಲಿ 1 ಎಕರೆಗೆ 5 ರಿಂದ 6 ಕ್ವಿಂಟಲ್ ಜೋಳವನ್ನು ಪಡ್ಕೊಳ್ಬೋದು. ಅದ್ರ ಜೊತೆಗೆ 1.6 ಟನ್ನಷ್ಟು ಮೇವು, ಅಂದರೆ ಬಿಳಿಜೋಳದ ಮೇವು ಅಂತಂದರೆ ದನಗಳು ಇಷ್ಟಪಟ್ಟು ತಿಂತವೆ. ಸೊ ನಮ್ಮ ಮೇವಿನ ಕೊರತೆ ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಬರಗಾಲದಲ್ಲಿ ಮೇವಿನ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಹಿಂಗಾರಿನಲ್ಲಿ ಬಿಳಿಜೋಳವನ್ನು ಬೆಳೆದಿರ್ತಕ್ಕಂಥ ರೈತರು ಮೇವಿಗೂ ಕೂಡ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ನಾವು ಮೂಲವಾಗಿ ಜೋಳವನ್ನು ಪಡೆಯೋದ್ರ ಜೊತೆಗೆ ಮೇವನ್ನು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಒಣ ಬೇಸಾಯದಲ್ಲಿ 5 ರಿಂದ 6 ಕ್ವಿಂಟಲ್ ನಾನು ಹೇಳ್ದಂಗೆ ಕಾಳಿನ ಇಳುವರಿಯನ್ನು ಪಡ್ಕೊಳ್ಬೋದು ಮತ್ತು 1.6 ಟನ್ನಷ್ಟು ಮೇವನ್ನು ಕೂಡ ಪಡ್ಕೊಳ್ಬೋದು ಸರ್. ಇನ್ನು ನೀರಾವರಿನಲ್ಲಾದರೆ 8 ರಿಂದ 14 ಕ್ವಿಂಟಲ್ನಷ್ಟು ಕಾಳಿನ ಇಳುವರಿಯನ್ನು ಪಡ್ಕೊಳ್ಬೋದು ಮತ್ತು ಮೇವಾದರೆ 2.8 ರಿಂದ 3.2 ಟನ್ನಿನಷ್ಟು ನಾವು ಮೇವನ್ನು ಕೂಡ ಪಡ್ಕೊಳ್ಬೋದು. ಒಳ್ಳೆಯದು ಸರ್. ಸಾಕಷ್ಟು ಮಾಹಿತಿಯನ್ನು ನಮ್ಮ ಹಿಂಗಾರಿ ಜೋಳದಲ್ಲಿ ರೈತರಿಗೆ ಮಾಡಿಕೊಟ್ರಿ. ತಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಚಾಚು ತಪ್ಪದೆ ಒಂದು ಕಡಿಮೆ ಖರ್ಚಿನ ವಿಧಾನಗಳು ತಾವು ಹೇಳಿದ್ರಿ. ರೈತ ಬಾಂಧವರಿಗೆ ಅಷ್ಟೇನು ಶ್ರಮದಾಯಕವಲ್ಲಂಥದ್ದು, ಜೊತೆಗೆ ಅತಿ ವೆಚ್ಚದ್ದು ಕೂಡ ಅಲ್ಲದ ಒಂದು ಮಾರ್ಗೋಪಾಯಗಳನ್ನು ರೈತ ಬಾಂಧವರಿಗೆ ಮಾಹಿತಿ ಕೊಟ್ರಿ. ಇವೆಲ್ಲ ವಿಚಾರಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಟುಕೊಂಡು ಮಾಹಿತಿಯನ್ನು ಪಡೆದುಕೊಂಡು ಹಿಂಗಾರಿ ಜೋಳವನ್ನು ಈ ಸಲ ಚೆನ್ನಾಗಿ ಕೃಷಿ ಮಾಡಲಿ, ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಲ್ಲ ಅಂತ ಹೇಳ್ತಾ ಈ ಒಂದು ಹಿಂಗಾರಿ ಜೋಳದ ಸುಧಾರಿತ ಬೇಸಾಯಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇದುವರೆಗೆ
ಹಿಂಗಾರಿ ಜೋಳದ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್.